ಬಿಜಿಎಸ್ ಕ್ಲಿನಿಕಲ್ ಗ್ಲೋಬಲ್ ಆಸ್ಪತ್ರೆ ಮತ್ತು ಸುಗುಣ ಆಸ್ಪತ್ರೆಗಳ ನಡುವೆ ಮೂತ್ರಪಿಂಡ ವಿನಿಮಯ ಕಸಿ ಶಸ್ತ್ರಚಿಕಿತ್ಸೆಯಿಂದ 2 ಜೀವಗಳ ರಕ್ಷಣೆ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ 2 ಆಸ್ಪತ್ರೆಗಳ ನಡುವೆ ಕಸಿ ವಿನಿಮಯಕ್ಕೆ ಅನುಮೋದನೆ. 2 ಕುಟುಂಬಗಳ ನಡುವೆ ಮೂತ್ರಪಿಂಡ ದಾನಕ್ಕೆ ಸಮ್ಮತಿ. ಸುದ್ದಿಗೋಷ್ಠಿಯಲ್ಲಿ ಬಿಜಿಎಸ್ ಕ್ಲಿನಿಕಲ್ ಗ್ಲೋಬಲ್ ಆಸ್ಪತ್ರೆಯ ಕ್ಲಸ್ಟರ್ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಸ್ಮಿತಾ ತಮ್ಮಯ್ಯ, ಮೂತ್ರಶಾಸ್ತ್ರ ಸಮಾಲೋಚಕರು ಮತ್ತು ಕಸಿ ತಜ್ಞ ಡಾಕ್ಟರ್ ಗೋವಿಂದ ರೆಡ್ಡಿ, ಅನಸ್ತೇಷಿಯಾದ HDO ಡಾಕ್ಟರ್ BM ವಿವೇಕಾನಂದ, ಸುಗುಣ ಆಸ್ಪತ್ರೆಯ ಮೆಡಿಕಲ್ ಡಾಕ್ಟರ್ ಜಿ ರೇಖಾ ನಮ್ಮ ಫ್ರೆಂಡ್ ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಸಂಜಯ್ ಅವರು ಸುಗುಣ ಹಾಸ್ಪಿಟಲ್ ಅವರಲ್ಲೂ ಕೂಡ ಇದೇ ರೀತಿಯಾದ ಒಂದು ಸಿಮಿಲರ್ ಕೇಸ್ ಇತ್ತು. ಸೊ ಬ್ಲಡ್ ಗ್ರೂಪ್ ಕೂಡ ಸಿಮಿಲರ್ ಇತ್ತು, ಒಬ್ಬರದ್ದು O ಪಾಸಿಟಿವ್ ಇತ್ತು. ಹಾಗಾಗಿ ಸೊ ನಾವೇನಂತ ಅಂದ್ಕೊಂಡ್ವಿ, ವೈಕಂಡ್ವಿ ಅವ್ರದ್ದು ಇವರ ಡೋನರ್ ಜೊತೆ ನಮ್ಮ ರೆಸಿಪಿಯಂಟ್ ಕ್ರಾಸ್ ಮ್ಯಾಚ್ ಮಾಡಿರುತ್ತೆ. ಸೊ ನಮ್ಮ ಡೋನರು ಅವರ ರೆಸಿಪಿಯಂಟ್ ಜೊತೆ ಕ್ರಾಸ್ ಮ್ಯಾಚ್ ಮಾಡೋಣ. ಒಂದು ವೇಳೆ ಏನಾದರೂ ಕ್ರಾಸ್ ಮ್ಯಾಚ್ ನೆಗೆಟಿವ್ ಬಂತಂದರೆ ನಾವೊಂದು ಸ್ವ್ಯಾಪ್ ಮಾಡ್ಬೋದು ಅಂತ ಹೇಳಿ ಆ ಉದ್ದೇಶದ ಮೇಲೆ ನಾವು ಈ ಕ್ರಾಸ್ ಮ್ಯಾಚ್ ಟೆಸ್ಟ್ ಮಾಡಿದ್ವಿ. ನಮ್ಮ ಅದೃಷ್ಟಕ್ಕೆ ಅದು ಮಾಡ್ಬೋದು, ಮಿನಿಮಮ್ ರಿಸ್ಕ್ ಇದೆ ಅಂತ ಅನಿಸ್ತು, ರಿಪೋರ್ಟ್ಸ್ ಬಂತು ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ಎಲ್ಲ ಲೀಗಲ್ ಫಾರ್ಮಾಲಿಟೀಸ್ ಎಲ್ಲ ಮಾಡಿ ನಮಗೆ ಇದು ಇಲ್ಲಿ ರಿಲೇಷನ್ನು ನಮ್ಮ ಇದರಲ್ಲಿ ಇದ್ದಿದ್ದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್. ಸೊ ಅಲ್ಲಿ ಇದ್ದಿದ್ದು ರಿಲೇಷನ್ಶಿಪ್ ಫಾದರ್ ಅಂದರೆ ರುದ್ರಪ್ರಸಾದ್ ಅವರ ಮಗ ರೆಸಿಪಿಯೆಂಟ್, ಅವರ ತಂದೆ ಶಿವಶಂಕರಪ್ಪನವರು ಅವರು ಡೋನರ್ ಇದ್ದರು. ಸೊ ಹಾಗಾಗಿ 2 ಫಸ್ಟ್ ಡಿಗ್ರಿ ಅಂದರೆ ನಿಯರ್ ರಿಲೇಟಿವ್ ಕ್ಯಾಟಗರಿಗೆ ಬಂದ್ರೂ ಕೂಡ ಸೊ ನಮ್ಮಲ್ಲೇ ನಾವು ಅಪ್ರೂವಲ್ ತಗೊಳಕ್ಕಾಗ್ತಿಲ್ಲ, ನಾವು ಸ್ಟೇಟ್ ಆಥರೈಸೇಷನ್ ಕಮಿಟಿಗೆ ಕಳಿಸ್ಬೇಕಾಗಿ. ಇಲ್ಲಿ ಈಗ ನಾವು ಬೇರೆ ಡೋನರಿಂದ ಕೊಡಬೇಕಾಗಿರೋದ್ರಿಂದ ಇಲ್ಲಿ ನಮ್ಮ ಪೇಷಂಟ್ಗೆ ಅದು ಕೊಡಬೇಕಾಗಿತ್ತು. ಸೊ ನಮ್ಮ ಹಾಸ್ಪಿಟಲ್ ಒಟ್ಟು ಇವರಿಗೆ ಒಂದು 7.5 8 ಲಕ್ಷ ಅಷ್ಟು ಖರ್ಚು ಬಂದಿದೆ. ಸೊ ಇದ್ರ ಜೊತೆಗೆ ಪ್ರೀ ಟ್ರಾನ್ಸ್ಪ್ಲಾಂಟ್ ಇಮ್ಯುನೋಸಪ್ರೆಷನ್ ಎಲ್ಲ ಇನ್ವೆಸ್ಟಿಗೇಷನ್ಸ್ ಅಂತ. ಸೊ actually around 6.5 ಇರುತ್ತೆ, ಬಟ್ he was very poor. 5 years ಇಂದ he was not getting funds. So we reduced the cost to 5.5 lakhs. So full package including induction, I think he paid 40,000 only. So he has done well. So already I think there is approval in the CM fund, and he will get back the money. A good amount he is going to get back. So expense ಜಾಸ್ತಿ ಆಗಿಲ್ಲ ಅವರಿಗೆ. So but he is doing well. In the end, it is not the finance. It's we are looking at how the patient is. ಸೊ ಇವತ್ತಿನ ಪ್ರೆಸ್ ಮೀಟ್ ಮುಖ್ಯ ಉದ್ದೇಶ ಅಂತಂದರೆ, ನಾನು ಡಾಕ್ಟರ್ ಅನಿಲ್ ಕುಮಾರ್ BT, ಚೀಫ್ ನೆಫ್ರಾಲಜಿಸ್ಟ್ ಮತ್ತು ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, BGS ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ ಪರವಾಗಿ ಮಾತಾಡ್ತಿದ್ದೀನಿ. ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂತಂದರೆ, ಇದು ಮೊದಲ ಬಾರಿ ನಾವು ಇಡೀ ದೇಶದಲ್ಲೇ ಮಾಡಿರೋಂಥ HLA ಇನ್ಕಾಂಪಿಟಬಲ್ ಟ್ರಾನ್ಸ್ಪ್ಲಾಂಟೇಷನ್, ಇದು ಸ್ವ್ಯಾಪ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ವಿ. ಸೊ ಇದರಲ್ಲಿ ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಇರುವಂಥ ಒಂದು ಪೇಷಂಟ್ಸ್ಗೆ
ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಅವರ ಕ್ರಾಸ್ ಮ್ಯಾಚ್ ಪಾಸಿಟಿವ್ ಇತ್ತು. ಅವ್ರಿಗೆ ಈ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ನಾವು ಡಿಸೆನ್ಸಿಟೈಸೇಷನ್ ಮಾಡಬೇಕು, ಇಲ್ಲ ನಾವು ಕೆಡವರ್ ಟ್ರಾನ್ಸ್ಪ್ಲಾಂಟೇಷನ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಅದು ತುಂಬ ಸಮಯ ತಗೊಳ್ತಿತ್ತು. ಸೊ ಹಾಗಾಗಿ ನಾವು ಇದೇ ರೀತಿಯಾದ ಒಂದು ಪೇರ್ ಡಾಕ್ಟರ್ ಸಂಜಯ್ ಅವರ ಹಾಸ್ಪಿಟಲ್, ಸುಗುಣ ಹಾಸ್ಪಿಟ್ಲಲ್ಲಿ ಅವರ ಪೇರ್ಗೂ ಇದೇ ಥರ ಒಂದು ಸನ್ನಿವೇಶ ಇರೋದ್ರಿಂದ ನಾವು ಒಂದು HLA ಇನ್ಕಾಂಪಿಟಬಲ್ ಸ್ವ್ಯಾಪ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಡಿಸೆಂಬರ್ 21ಗೆ ಮಾಡಿದ್ವಿ. ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು. ಸೊ ಎಲ್ಲ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ. ನಾನು ಡಾಕ್ಟರ್ ಸಂಜಯ್, ಚೀಫ್ ನೆಫ್ರಾಲಜಿಸ್ಟ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ಸುಗುಣ ಹಾಸ್ಪಿಟಲ್, ರಾಜನಗರ. ಇವತ್ತು ನಾವು ಇಲ್ಲಿ ಸೇರಿರೋದು ಏನಕ್ಕೆ ಅಂದರೆ, ಇದು ನಮ್ಮ ದೇಶದಲ್ಲಿ ಫಸ್ಟ್ ಟೈಮು ಸ್ವ್ಯಾಪ್ ಟ್ರಾನ್ಸ್ಪ್ಲಾಂಟ್ ಫಾರ್ ಕ್ರಾಸ್ ಮ್ಯಾಚ್ ಪಾಸಿಟಿವಿಟಿ ಸ್ಟೇಟಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನಂದರೆ ಅವ್ರದ್ದೇ ಡೋನರ್ ಇರಬೇಕಾದ್ರೂ ಅವ್ರ ಬಾಡಿ ಕಿಡ್ನಿನ ಹಾಕಿದಾಗ ರಿಜೆಕ್ಟ್ ಮಾಡಿದಾಗ ಸೆನ್ಸಿಟೈಸ್ ಆಗಿರೋದ್ರಿಂದ ಅವ್ರ ಡೋನರ್ ಅವರಷ್ಟು ಅವರೇ ಟ್ರಾನ್ಸ್ಪ್ಲಾಂಟ್ಗೆ ಅಕ್ಸೆಪ್ಟಬಲ್ ಆಗಲ್ಲ. ಸೊ ಆ ಸಿಚುವೇಶನ್ನಲ್ಲಿ ಡೋನರ್ನ ಎಕ್ಸ್ಚೇಂಜ್ ಮಾಡೋದ್ರನ್ನ ಸ್ವ್ಯಾಪ್ ಅಂತೀವಿ. ಸೊ ಈ ಥರ ಟ್ರಾನ್ಸ್ಪ್ಲಾಂಟ್ಗೋಸ್ಕರ ನಾವು ನಮ್ಮ ಸುಗುಣ ಹಾಸ್ಪಿಟಲ್ನಲ್ಲಿರೋ ಪೇಷಂಟನ್ನ BGS ಗ್ಲೋಬಲ್ನಲ್ಲಿ ಡಾಕ್ಟರ್ ಅನಿಲ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಇದ್ದಾರೆ. ಸೊ ಅವ್ರ ಪೇಷಂಟ್ ಜೊತೆ ಸ್ವ್ಯಾಪ್ ಮಾಡಿದ್ವಿ. ಸೊ ಇಂಪಾರ್ಟೆನ್ಸ್ ಏನು ಅಂದರೆ, ಇದು ನಮ್ಮ ದೇಶಕ್ಕೆ ಫಸ್ಟ್ ಟೈಮ್ ಆಗಿರೋ ಅಂಥ ಕ್ರಾಸ್ ಮ್ಯಾಚ್ ಪಾಸಿಟಿವ್ ಟ್ರಾನ್ಸ್ಪ್ಲಾಂಟು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಇದೇ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಇಂಡಿಯಾನಲ್ಲಿ ಆಗಿರೋದು ಯಾವ ಥರ ಅಂದರೆ, ಆ ಡೋನರು ಬೇರೆ ಹಾಸ್ಪಿಟಲ್ನಲ್ಲಿ ಹೋಗ್ಬಿಟ್ಟು ಕಿಡ್ನಿ ಮೂವ್ ಆಗ್ದಿರಾ ಡೋನರ್ ಮೂವ್ ಆಗಿಬಿಟ್ಟು ಫಸ್ಟ್ ಟೈಮ್ ಈ ಥರ ಆಗಿರೋದು ಟ್ರಾನ್ಸ್ಪ್ಲಾಂಟ್ ಆಗಿದ್ದು 21ನೇ ತಾರೀಕು ಡಿಸೆಂಬರು. ಪೇಷಂಟ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಸೊ ಈ ಪತ್ರಿಕೆ ಮಾಧ್ಯಮ ಮತ್ತು TV ನ್ಯೂಸ್ ಮಾಧ್ಯಮ ನಾವು ಏನು ಹೇಳಬೇಕು ಅಂದರೆ, ಈ ಮಾಡಿರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಇನ್ನೂ ಜಾಸ್ತಿ ಇದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ. ಅವೇರ್ನೆಸ್ ಕ್ರಿಯೇಟ್ ಆದಾಗ ಪೇಷಂಟ್ಗೂ ಧೈರ್ಯ ಇರುತ್ತೆ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ ಬೇರೆ ಆಪ್ಷನ್ಸು ಟ್ರಾನ್ಸ್ಪ್ಲಾಂಟ್ಗಿದೆ ಅಂತ. ಮತ್ತು ಇದರಲ್ಲೂ ಬೇರೆ ಸೆಂಟರ್ಸ್ಗೂ ಈ ಥರ ಆಪ್ಷನ್ನು ಫಸ್ಟ್ ಟೈಮ್ ಮಾಡಿದಾಗ ಎದುರ್ಕೊಂಡಿರ ಮತ್ತು ಬೋಲ್ಡಾಗಿ ಸ್ಟೆಪ್ ತೊಗೊಂಡು ಮಾಡಿದ್ರೆ ಟ್ರಾನ್ಸ್ಪ್ಲಾಂಟ್ ನಂಬರ್ಸು ಜಾಸ್ತಿ ಮಾಡ್ಬೋದು, ಪೇಷಂಟ್ಗೆ ಹೆಲ್ಪ್ ಆಗುತ್ತೆ. ಇದ್ರೆ ಇನ್ನೂರಿಗೆ ಎಷ್ಟಾಗಿದೆ ಸರ್? ಇಲ್ಲ, ಆದರೆ ಫಸ್ಟ್ ಟೈಮ್ ಸ್ವಾಪ್ ಟ್ರಾನ್ಸ್ಪ್ಲಾಂಟು ಕರ್ನಾಟಕನಲ್ಲಿ 2010 ಆಗಿದ್ದು. ಆದರೆ ಗೌರ್ಮೆಂಟ್ ರೂಲ್ಸು ಹೋಟಾ ಅಂತ ಹೇಳ್ತೀವಿ, ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಕ್ಟ್, ಅದನ್ನು ಲೀಗಲೈಸ್ ಮಾಡಿದ್ದು 2014ನಲ್ಲಿ. ಸೊ 2010ಇಂದ ಇಲ್ಲಿವರೆಗೂ ಆಲ್ಮೋಸ್ಟ್ 13 ವರ್ಷ ಆಗೈತೆ ಫಸ್ಟ್ ಟೈಮ್ ಮಾಡಿದಾಗ. ಸೊ ಇಲ್ಲಿವರೆಗೂ ಸುಮಾರು ಒಂದು 18ರಿಂದ 20 ಟ್ರಾನ್ಸ್ಪ್ಲಾಂಟು ಇಡೀ ಕರ್ನಾಟಕದಲ್ಲಿ ಆಗಿರಬೇಕು ಸ್ವಾಪ್ ಟ್ರಾನ್ಸ್ಪ್ಲಾಂಟು ಅಂತ ಅನಿಸಿಕೆ. ಸೊ ಅದು ಈಸಿ ಅಲ್ಲ.